ಈಕ್ವಿಲಿಬ್ರಿಯಮ್ ಡಿಸ್ಕಸ್ ಮಾಡಕತ್ತಿದ್ವಿ ಚಾಪ್ಟರ್ ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ದ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಇಸ್ ದಿಸ್. ಓಕೆ, three reactions involving H2PO4 minus are given below. These are the three reactions which are given below. First reaction is H3PO4 plus H2O gives H3O plus H2PO4 minus. H2PO4 minus ಇದ್ದಿದ್ದು ಮೂರು ರಿಯಾಕ್ಷನ್ ಕೊಟ್ಟಾರೆ. ಇದು ಒಂದೇದಾದ. ಎರಡನೇದು H2PO4 minus plus H2O gives HPO4 minus 2 plus H3O plus. Third reaction H2PO4 minus plus OH minus gives H3PO4 plus O minus 2. H2PO4 minus ಇದ್ದಿದ್ದು ಮೂರು ರಿಯಾಕ್ಷನ್ ಕೊಟ್ಟ. In which of the above does H2PO4 minus act as an acid is the question. ಈ ಮೂರು ರಿಯಾಕ್ಷನ್ ಒಳಗೆ ಈ H2PO4 minus ಎದ್ರೊಳಗೆ ಆ್ಯಸಿಡ್ ಆಗಿ ಆ್ಯಕ್ಟ್ ಆಗತೈತಿ ಅಂತ ಕ್ವಶನ್ ಕೇಳ. If you just look into these three reactions, ನೀವು ಫಸ್ಟ್ ಏನು ತಲೆಗೆ ಬರಬೇಕು ನಿಮ್ಗೆ ಅಂದ್ರೆ ಎದ್ರೊಳಗೆ H2PO4 minus H ಪ್ಲಸ್ಸನ್ನು ಡೊನೇಟ್ ಮಾಡಕತ್ತೈತಿ ನೋಡ್ಬೇಕು. ಯಾಕಂದ್ರೆ ಸಮಥಿಂಗ್ ವಿಚ್ ಡೊನೇಟ್ಸ್ H ಪ್ಲಸ್ ಈಸ್ ಅನ್ ಆ್ಯಸಿಡ್. ಸೊ H2PO4 minus ಎದ್ರಾಗ ಆ್ಯಸಿಡ್ ಆಗಿ ಆ್ಯಕ್ಟ್ ಆಗತೈತಿ ಅಂತ ಕೇಳ್ಯಾರ. ಸೊ ಎದ್ರೊಳಗೆ ಈ ಮೂರು ರಿಯಾಕ್ಷನ್ ಒಳಗೆ ಎದ್ರೊಳಗೆ H ಪ್ಲಸ್ ಕೊಡಾಕತೈತಿ, ಅದ್ರೊಳಗೆ ಆ್ಯಸಿಡ್ ಆಗಿ ಆ್ಯಕ್ಟ್ ಆಗ್ತಿರ್ತೈತಿ. ಇಫ್ ಯು ಅಬ್ಸರ್ವ್ ಆಲ್ ದ ತ್ರೀ ರಿಯಾಕ್ಷನ್ಸ್, ಒಂದನೇದ್ರೊಳಗೆ H3PO4 ಈಸ್ ಡೊನೇಟಿಂಗ್ H ಪ್ಲಸ್. ಒಂದನೇ ರಿಯಾಕ್ಷನ್ ಒಳಗೆ H2PO4 ಮೈನಸ್ ನೋಡ್ಬೇಕು ನಾವು. ಸೆಕೆಂಡ್ ರಿಯಾಕ್ಷನ್ ನೋಡ್ರಿ, ಸೆಕೆಂಡ್ ರಿಯಾಕ್ಷನ್ ಒಳಗೆ H2PO4 ಮೈನಸ್ ಪ್ಲಸ್ H2O ಬಿಕಮ್ಸ್ HPO4 minus 2, HPO4 minus 2, ಆಮೇಲೆ H3O ಪ್ಲಸ್. ವಾಟರ್ ಇದು H3O ಪ್ಲಸ್ ಆಗತೈತಿ ಅಂದ್ರೆ ಸೆಕೆಂಡ್ ರಿಯಾಕ್ಷನ್ ಒಳಗೆ H ಪ್ಲಸ್ ಡೊನೇಟ್ ಮಾಡತೈತಿ. H2PO4 ಮೈನಸ್ ಈಸ್ ಡೊನೇಟಿಂಗ್ H ಪ್ಲಸ್ ಇನ್ ದ ಸೆಕೆಂಡ್ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್ ಒಳಗೂ ಇಟ್ ಈಸ್ ನಾಟ್ ಡೊನೇಟಿಂಗ್ H ಪ್ಲಸ್. ಸೊ ಇಫ್ ಯು ಅಬ್ಸರ್ವ್ ಆಲ್ ದ ತ್ರೀ ರಿಯಾಕ್ಷನ್ಸ್ ಒನ್ಸ್ ಅಗೇನ್, ಓನ್ಲಿ ಇನ್ ದ ಸೆಕೆಂಡ್ ರಿಯಾಕ್ಷನ್ H2PO4 minus is donating H plus. Therefore, only in second reaction it acts as an acid. So, option A is the right answer. Only 2. Only 2. And then the second reaction agasta, it is acting as a acid. Okay. Next question. Okay, next question. Okay, this is a question. Conjugate base of H2PO4 minus is H2PO4 minus the conjugate base ಯಾವುದು? ಓಕೆ, H2PO4 ಮೈನಸ್ ಅದು ಕಾಂಜುಗೇಟ್ ಬೇಸ್ ಯಾವುದು? H2PO4 ಮೈನಸ್ ಅದು ಕಾಂಜುಗೇಟ್ ಬೇಸ್ ಕೇಳಾರ ಅಂದ್ರೆ ಇದು ಏನು? ಆ್ಯಸಿಡ್. ಇದು ಆ್ಯಸಿಡ್, ಇದ್ರ ಕಾಂಜುಗೇಟ್ ಬೇಸ್. ವಾಟ್ ಈಸ್ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ಸ್? an acid base pair which differs by H plus is ಒಂದು H ಪ್ಲಸ್ಲಿ ಡಿಫರ್ ಆಗೋ ಆ್ಯಸಿಡ್ ಬೇಸ್ ಪೇರಿಗೆ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ ಅಂತ ಕರಿತೀವಿ. ಸೊ ಇದ್ರ ಕಾಂಜುಗೇಟ್ ಬೇಸ್ ಕೇಳ್ಯಾರ ಅಂದ್ರೆ ಇದೇನು ಆ್ಯಸಿಡ್. ಸೊ ಇದೇನು ಮಾಡ್ತದೆ? H ಪ್ಲಸ್ ಡೊನೇಟ್ ಮಾಡ್ತದೆ. H ಪ್ಲಸ್ ಡೊನೇಟ್ ಮಾಡಿದ್ರೆ ಒಂದು H ಹೋತು, PO4 minus 2 ಆಯ್ತು. ಮೈನಸ್ 2 ಯಾಕಾದ್ರೆ ಒಂದು H ಅಂತೂ ಕಡಿಮೆ ಆಯಿತು. ಇದ್ರಾಗ ಏನು ತೆಗಿಬೇಕು ನೀವು? H ಪ್ಲಸ್ ತೆಗಿಬೇಕು. ಯಾಕಂದ್ರೆ ಇದು ಆ್ಯಸಿಡ್. ಇದ್ರ ಕಾಂಜುಗೇಟ್ ಬೇಸ್ ಕೇಳ್ಯಾರ, ಇದು ಆ್ಯಸಿಡ್. ಇದೇನು ಮಾಡ್ತದೆ? ಒಂದು H ಪ್ಲಸ್ ಅನ್ನು ಕಳ್ಕೊತೈತೆ. ಸೊ H ಒಂದು ಕಡಿಮೆ ಆಯಿತು. ಒಂದು ಪ್ಲಸ್ ಚಾರ್ಜ್ ಹೋತು ಅಂದರೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಪ್ಲಸ್ ಒಂದು ಚಾರ್ಜ್ ಹೋತು ಅಂದರೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ HPO4 minus 2 ಈಸ್ ದ ಕಾಂಜುಗೇಟ್ ಬೇಸ್ ಆಫ್ ದಿಸ್. ಇದ್ರದ್ದು ಕಾಂಜುಗೇಟ್ ಬೇಸ್ ಏನು? HPO4 minus 2. HPO4 minus 2
which is option D. Option D. Okay. Next question. The conjugate acid of NH2 minus is. Conjugate acid of NH2 minus is. Okay. NH2 minus ಏನು ಕೇಳ್ಯಾರ ಅವರು? ಕಾಂಜುಗೇಟ್ ಆ್ಯಸಿಡ್ ಕೇಳ್ಯಾರ. ಕಾಂಜುಗೇಟ್ ಆ್ಯಸಿಡ್ ಅದ್ರದ್ದು ಕೇಳ್ಯಾರ ಅಂದ್ರೆ ಇದು ಏನು? NH2 ಮೈನಸ್ ಏನು? NH2 ಮೈನಸ್ ಏನು ಕೇಳ್ಯಾರ? ಕಾಂಜುಗೇಟ್ ಆ್ಯಸಿಡ್ ಕೇಳ್ಯಾರ ಅಂದ್ರೆ ಇದು ಏನು? ಬೇಸ್. NH2 ಮೈನಸ್ ವಿಲ್ ಬಿ ಬೇಸ್. ಸೊ ಬೇಸ್ ಏನು ಮಾಡ್ತೈತಿ? ಆ್ಯಸಿಡ್ H ಪ್ಲಸ್ ಡೊನೇಟ್ ಮಾಡ್ತೈತಿ ಅಂದ್ರೆ ಬೇಸ್ ಏನು ಮಾಡ್ತೈತಿ? H ಪ್ಲಸನ್ನು ಎಕ್ಸೆಪ್ಟ್ ಮಾಡ್ತೈತಿ. ಸೊ ಇದು ಇದಕ್ಕೆ H ಪ್ಲಸ್ ಆ್ಯಡ್ ಮಾಡಿರಿ, ಯಾಕಂದ್ರೆ ಇದು ಬೇಸ್. H ಪ್ಲಸ್ ಎಕ್ಸೆಪ್ಟ್ ಮಾಡ್ತೈತೆ ಅಂದ್ರೆ ಒಂದು ಹೈಡ್ರೋಜನ್ ಜಾಸ್ತಿ ಆಯ್ತು, NH2 ಇದು NH3 ಆಯ್ತು. ಪ್ಲಸ್ ಬಂತು, ಒಂದು ಪ್ಲಸ್ ಚಾರ್ಜ್ ಬಂತಂದ್ರೆ ಈ ನೆಗೆಟಿವ್ ಚಾರ್ಜ್ ಹೋತು. ಸೊ NH3. ಕಾಂಜುಗೇಟ್ ಆ್ಯಸಿಡ್ ಆಫ್ NH2 ಮೈನಸ್ ಕೇಳ್ಯಾರ ಅಂದ್ರೆ ಇದು ಏನು? ಆ್ಯಸಿಡ್ ಕೇಳ್ಯಾರ ಅಂದ್ರೆ ಇದು ಏನು? ಇದು ಬೇಸು. ಬೇಸ್ ಏನು ಮಾಡ್ತೈತೆ? H ಪ್ಲಸನ್ನು ಎಕ್ಸೆಪ್ಟ್ ಮಾಡ್ತೈತೆ. ಎಕ್ಸೆಪ್ಟ್ ಮಾಡಿದ್ರೆ ಅದು NH3. ಸೊ ವೆರಿ ಸಿಂಪಲ್ ಕ್ವಶನ್. ಓಕೆ. ಸೊ ಆಪ್ಷನ್ ಡಿ NH3. ವೆರಿ ಸಿಂಪಲ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದ ಲಿವಿಸ್ ಬೇಸ್? ಇದ್ರೊಳಗೆ ಒಂದು ರಿಯಾಕ್ಷನ್ ಕೊಟ್ಟಾರೆ ಅಲ್ಲಿ. I2 ಪ್ಲಸ್ I ಮೈನಸ್ ಗಿವ್ಸ್ I3 ಮೈನಸ್. ರಿಯಾಕ್ಷನ್ ಬರಿತೀನಿ ನಾ ಇಲ್ಲೇ. I2 ಪ್ಲಸ್ I ಮೈನಸ್ ಗಿವ್ಸ್ I3 ಮೈನಸ್. ದಿಸ್ ಈಸ್ ದ ಕ್ವಶನ್. ಇದ್ರೊಳಗೆ ಲಿವಿಸ್ ಬೇಸ್ ಯಾವುದು ಅಂತ ಕೇಳ. I2 ಪ್ಲಸ್ I ಮೈನಸ್ ಗಿವ್ಸ್ I3 ಮೈನಸ್. I2 ಪ್ಲಸ್ I ಮೈನಸ್ ಗಿವ್ಸ್ I3 ಮೈನಸ್. ದಿಸ್ ಇಸ್ ದ ರಿಯಾಕ್ಷನ್. ಇದರೊಳಗೆ ಲಿವಿಸ್ ಬೇಸ್ ಯಾವುದು? ಲಿವಿಸ್ ಬೇಸ್ ಇಸ್ ಸಮಥಿಂಗ್ ವಿಚ್ accepts electrons, ಸಾರಿ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್. ಲಿವಿಸ್ ಬೇಸ್ ಇಸ್ ಇಷ್ಟು ಮೂರಾಗ ಯಾವ್ದು ಲಿವಿಸ್ ಬೇಸ್ ಅಂತ ಕೇಳ್ಯಾರ. ವಿ ನೋ ಲಿವಿಸ್ ಬೇಸ್ ಇಸ್ ಸಮಥಿಂಗ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್. ಸಮಥಿಂಗ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಇಸ್ ಲಿವಿಸ್ ಬೇಸ್. ಈಗ ನೋಡಿರಿ, I2 ಇದ್ದಿದ್ದು I3 ಮೈನಸ್ ಆಗ್ಬೇಕಂದ್ರೆ ಒಂದು ಅಯೋಡಿನ್ ಆ್ಯಡ್ ಆಗ್ಬೇಕು. ಅದಕ್ಕೆ 2 3 ಆಗ್ಬೇಕಂದ್ರೆ ಒಂದು ಅಯೋಡಿನ್ ಆ್ಯಡ್ ಆಗ್ಬೇಕು. ಆಮೇಲೆ ಒಂದು ನೆಗೆಟಿವ್ ಚಾರ್ಜ್ ಇದಕ್ಕೆ ಬರ್ಬೇಕು. ನೆಗೆಟಿವ್ ಚಾರ್ಜ್ ಇದಕ್ಕೆ ಕೊಡ್ತು. ನೆಗೆಟಿವ್ ಚಾರ್ಜ್ ಇದಕ್ಕೆ ಕೊಡ್ತು ಅಂದ್ರೆ ನೆಗೆಟಿವ್ ಚಾರ್ಜ್ ಕೊಡ್ತು ಅಂದ್ರೆ ಇನ್ನು ಎಲೆಕ್ಟ್ರಾನ್ಸನ್ನು ಕೊಡ್ತು. ಕೊಡ್ತಂದ್ರೆ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ತಾ I ಮೈನಸ್ ಡೊನೇಟೆಡ್ ಎಲೆಕ್ಟ್ರಾನ್ ಅಂದರೆ ಇದೇನು? ಲಿವಿಸ್ ಬೇಸ್. ಇಟ್ಸ್ ವೆರಿ ಸಿಂಪಲ್. I ಮೈನಸ್ ಡೊನೇಟೆಡ್ ದ ಎಲೆಕ್ಟ್ರಾನ್. I ಮೈನಸ್ ಎಲೆಕ್ಟ್ರಾನ್ ಡೊನೇಟ್ ಮಾಡೈತಿ ಅಂದ್ರೆ I minus has donated electron, it is Lewis space. Option C. This is also very simple. Okay. ಇವು ಸ್ವಲ್ಪ ವೆರಿ ಸಿಂಪಲ್ ಇದ್ವು. ಏನು ಅಲ್ಲೇ ಕ್ವಶನ್ಸ್ ನೋಡಿದ ಕೂಡ ಸ್ವಲ್ಪ ಥೇರಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ಆನ್ಸರ್ ಮಾಡೋಂಗಿತ್ತು. ಈಗ ನೆಕ್ಸ್ಟ್ ಕ್ವಶನ್ ಅಲ್ಲೇ ಅಪಿಯರ್ ಆಗುತ್ತೆ, ಅದನ್ನು ಸಾಲ್ವ್ ಮಾಡೋಣಂತ್ರಿ. ನೆಕ್ಸ್ಟ್ ಕ್ವಶನ್ ಏನು? ದ pH ಆಫ್ 10⁻⁻⁴ mKOH ಸೊಲ್ಯೂಷನ್ ವಿಲ್ ಬಿ. ದ pH ಆಫ್ 10⁻⁴ pH of 10⁻⁴ KOH solution. KOH ಅಂದರೆ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಇಟ್ ಇಸ್ ಅ ಬೇಸ್. ಆ ಬೇಸದ pH ಕೇಳ. ಓಕೆ, ಇದಕ್ಕೆ ಟೋಕನ್. ಓಕೆ, KOH ಏನು ಕೇಳ್ಯಾರ? ಅದು ಕಾನ್ಸಂಟ್ರೇಷನ್ ಕೊಟ್ಟಾರ 10⁻⁴ mKOH. ಇದ್ರದ್ದು pH ಕೇಳ್ಯಾರ. ಓಕೆ, ಇಲ್ಲಿ ನಾನು ಸಾಲ್ವ್ ಮಾಡಿಟ್ಟೀನಿ. ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಡಿಡ್ ಐ ಸಾಲ್ವ್ ದ್ಯಾಟ್ ಅಂತ. ಓಕೆ, ಇದ್ರದ್ದು 10⁻⁴ KOH pH ಕೇಳ್ಯಾರ. 10⁻⁴ ಕಾನ್ಸಂಟ್ರೇಷನ್ ಕೊಟ್ಟಾರ. ಸೊ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ವಿಲ್ ಬಿ 10⁻⁴. KOH ಕಾನ್ಸಂಟ್ರೇಷನ್ 10⁻⁴ ಅಂದ್ರೆ OH ಮೈನಸ್ ಕಾನ್ಸಂಟ್ರೇಷನ್ 10⁻⁴ m. ಯಾಕಂದ್ರೆ KOH ಇಸ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಇಟ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಇದು K ಪ್ಲಸ್ ಮತ್ತು OH ಮೈನಸ್ ಆಗಿ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ.
ಕೆ ಪ್ಲಸ್ ಓ ಎಚ್ ಮೈನಸ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆದ್ರೆ ಓ ಎಚ್ ಮೈನಸ್ ಕಾನ್ಸಂಟ್ರೇಷನ್ 10⁻⁴. ಸೊ ಪಿ ಎಚ್ ಕೇಳ್ಯಾರ, ಬಟ್ ನಾವು ಫಸ್ಟ್ ಪಿ ಓ ಎಚ್ ಕ್ಯಾಲ್ಕುಲೇಟ್ ಮಾಡೋಣ. ಪಿ ಓ ಎಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ ಓ ಎಚ್ ಮೈನಸ್ ಟು ದ ಬೇಸ್ 10. ಸೊ ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ ಓ ಎಚ್ ಮೈನಸ್ ಟು ದ ಬೇಸ್ 10 ಅಂದರೆ ಓ ಎಚ್ ಮೈನಸ್ ಕಾನ್ಸಂಟ್ರೇಷನ್ ಗೊತ್ತಿದೆ 10⁻⁴. ಓಕೆ, ಸೊ ಇದು ಮೈನಸ್ ಹೊರಗೆ ಉಳಿತು. ಈಗ ಇದು ಏನಾಯ್ತು, ಲಾಗ್ ಎ ರೇಸ್ ಟು ಬಿ ಇಸ್ ಈಕ್ವಲ್ಸ್ ಟು ಬಿ ಲಾಗ್ ಎ. ಲಾಗ್ ಎ ರೇಸ್ ಟು ಬಿ ಇಸ್ ಈಕ್ವಲ್ಸ್ ಟು ಬಿ ಇಂಟು ಲಾಗ್ ಎ. ಲಾಗ್ ಎ ರೇಸ್ ಟು ಬಿ ಇಸ್ ಈಕ್ವಲ್ಸ್ ಟು ಬಿ ಲಾಗ್ ಎ ಬರೆದ್ವಿ. ಆಮೇಲೆ ಲಾಗ್ 10 ಟು ದ ಬೇಸ್ 10 ಇಸ್ 1. ಲಾಗ್ 10 ಟು ದ ಬೇಸ್ 10 ಇಸ್ 1. ಸೊ ಮೈನಸ್ ಒಳಗೆ ಹೋಯ್ತು, ಇದು ಪ್ಲಸ್ ಆಯ್ತು, +4 ಆಯ್ತು. ಸೊ ಇದು ಪಿ ಓ ಎಚ್ 4 ಆಯ್ತು. ಬಟ್ ಅವ್ರು ಕೇಳಿದ್ದೇನು ಪಿ ಓ ಎಚ್ 4, ಬಟ್ ಅವ್ರು ಕೇಳಿದ್ದು ಪಿ ಎಚ್. ಆ್ಯಂಡ್ ವಿ ನೋ ಪಿ ಎಚ್ ಪ್ಲಸ್ ಪಿ ಓ ಎಚ್ ಇಸ್ ಈಕ್ವಲ್ಸ್ ಟು 14. ನಮಗೆ ಇದು ಗೊತ್ತು, ಪಿ ಎಚ್ ಪ್ಲಸ್ ಪಿ ಓ ಎಚ್ ಇಸ್ ಈಕ್ವಲ್ಸ್ ಟು 14. ಸೊ ಪಿ ಎಚ್ ಇಸ್ ಈಕ್ವಲ್ಸ್ ಟು 14 - 4, ದಟ್ ಈಸ್ 10. 14 minus ಪಿ ಓ ಎಚ್ ಇಸ್ ವಾಟ್, 4. ಸೊ 14 - 4 is 10. ಸೊ ಪಿ ಎಚ್ is 10. This is option D. That was also a simple question. ಈ ಪಿ ಎಚ್ ಪಿ ಓ ಎಚ್ ಮೇಲೆ ಇಂಥ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ನಾ ಇದಕ್ಕಿಂತ ಮೊದಲು ಒಂದಿಷ್ಟು ಕ್ವಶನ್ಸ್ ಮಾಡಿಸಿದ್ನಲ್ಲ, ಈಗ ಕಾಂಜುಗೇಟ್ ಬೇಸ್, ಇದ್ರ ಕಾಂಜುಗೇಟ್ ಬೇಸ್ ಯಾವುದು, ಇದು ಕಾಂಜುಗೇಟ್ ಆ್ಯಸಿಡ್ ಯಾವುದು, ಇಂಥ ಒಂದಿಷ್ಟು ಸಿಂಪಲ್ ಕ್ವಶನ್ಸ್ ಬರೋ ಪಾಸಿಬಿಲಿಟೀಸ್ ಇರ್ತಾವೆ. ಸೊ ಅವನ್ನ ಸಾಲ್ವ್ ಮಾಡಿತ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಪಿಯರ್ ಆಗುತ್ತೆ ಈಗ ಅಲ್ಲೇ. ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ಅ ಸ್ಯಾಂಪಲ್ ಆಫ್ ಸಾಫ್ಟ್ ಡ್ರಿಂಕ್. ಒಂದು ಸಾಫ್ಟ್ ಡ್ರಿಂಕ್ ಆಯ್ತಂತ. ಸಾಫ್ಟ್ ಡ್ರಿಂಕ್ ಅಂದರೆ ಇವ ನಿಮ್ಮ ಪೆಪ್ಸಿ, ಕೋಕ್, ಥಮ್ಸ್ ಅಪ್, ಫ್ಯಾಂಟಾ, ಗಿಂಟಾ ಇವೆಲ್ಲ ಸಾಫ್ಟ್ ಡ್ರಿಂಕ್ಸ್. ದ ಡ್ರಿಂಕ್ ವಿಚ್ ಇಸ್ ಸಾಫ್ಟ್. ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ಯಾವುದೋ ಒಂದು ಸಾಫ್ಟ್ ಡ್ರಿಂಕ್ ಒಳಗೆ ಎಷ್ಟು ಕಾನ್ಸಂಟ್ರೇಷನ್ ಆಫ್ H+ ಐತಿ ಅಲ್ಲ, ಎಷ್ಟು ಅದನ್ನು ಕೇಳಿದೆ. H+ ಕೊಟ್ಟಾರ, ಸಾರಿ ಕಾನ್ಸಂಟ್ರೇಷನ್ ಕೊಟ್ಟಾರ. ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ಸ್ಯಾಂಪಲ್ ಆಫ್ ಸಾಫ್ಟ್ ಡ್ರಿಂಕ್ ಈಸ್ 3.8 × 10⁻³ 3.8 × 10⁻³ ವಾಟ್ ಈಸ್ ಇಟ್ಸ್ ಪಿ ಎಚ್. ಓಕೆ, H+ ಕಾನ್ಸಂಟ್ರೇಷನ್ ಕೊಟ್ಟಾರ, ಪಿ ಎಚ್ ಕೇಳಾರ ಅಂದರೆ ಪಿ ಎಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ H+ ಟು ದ ಬೇಸ್ 10. H+ ಕಾನ್ಸಂಟ್ರೇಷನ್ ಕೊಟ್ಟಾರ, ಪಿ ಎಚ್ ಏನು ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್. ಇದನ್ನು ಈಗ ಸಾಲ್ವ್ ಮಾಡಿ ಇಟ್ಟಿನ್ರಿ ನಾನು. ಈಗ ನಾನು ಸಾಲ್ವ್ ಮಾಡ್ಕೊಂತ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರೆ ಬರ್ಕೊಂತ ಎಕ್ಸ್ಪ್ಲೇನ್ ಮಾಡಬೇಕು. ದ್ಯಾಟ್ ವಿಲ್ ಬಿ ಐ ಥಾಟ್ ಇಟ್ ವಿಲ್ ಬಿ ಅನ್ಕಂಫರ್ಟಬಲ್. ದ ಕ್ಯಾಮ್ರಾ ವಿಲ್ ಆಲ್ಸೋ ಗೆಟ್ ಲಿಟಲ್ ಬಿಟ್ ಶೇಕಿ. ಸೊ ನಾನು ಮೊದಲು ಬರೆದಿಟ್ಟರೆ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ನಾನು ಸಾಲ್ವ್ ಮಾಡಿಟ್ಟಿನಿ ಈಗ ಜಸ್ಟ್. ಓಕೆ, ಸೊ ಪಿ ಎಚ್ ಕೇಳ್ಯಾರ, H+ ಕಾನ್ಸಂಟ್ರೇಷನ್ ಕೊಟ್ಟಾರ, ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ H+ ಟು ದ ಬೇಸ್ 10 ಮಾಡಿಬಿಟ್ರೆ ಮುಗಿದೋದು. ಸೊ ಮೈನಸ್ ಲಾಗ್ 3.8 × 10⁻³ ಸೊ ಈಗ ಏನು ಮಾಡ್ತೀನಿ, ಲಾಗ್ ಎ ಬಿ ಇಸ್ ಈಕ್ವಲ್ಸ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ. ಲಾಗ್ ಎ ಬಿ ಇಸ್ ಈಕ್ವಲ್ಸ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ. ಲಾಗ್ ಬಿ ಎಷ್ಟು ಮಾಡಿದ್ವಿ, ಈ ಮೈನಸ್ ಅಂತೂ ಹೊರಗೈತಿ ಇದು. ಓಕೆ, ಸೊ ಮೈನಸ್ ಹಂಗೈತಿ, ಇದು ಹೆಂಗೈತಿ, ಇಲ್ಲಿ ಏನಾಯ್ತು, ಲಾಗ್ ಎ ರೇಸ್ ಟು ಬಿ ಇಸ್ ಈಕ್ವಲ್ಸ್ ಟು ಬಿ ಲಾಗ್ ಎ. ಲಾಗ್ ಎ ರೇಸ್ ಟು ಬಿ ಇಸ್ ಈಕ್ವಲ್ಸ್ ಟು ಬಿ ಲಾಗ್ ಎ. 3 ಇಂಟು ಲಾಗ್ 10 ಟು ದ ಬೇಸ್ 10 -3. ಪ್ಲಸ್ ಆಫ್ ಮೈನಸ್ ಆಯ್ತು, ಇದು ಮೈನಸ್ ಆಯ್ತು. ಆ್ಯಂಡ್ ವಿ ನೋ ಲಾಗ್ 10 ಟು ದ ಬೇಸ್ 10 ಇಸ್ 1. ಸೊ ಇದು -3 ಆಯ್ತು. ಇದು ಆ್ಯಸ್ ಇಟ್ ಇಸ್ ಇದು ಒಳಗೆ ಹೋಯ್ದರೆ ಇದು ಮೈನಸ್ ಲಾಗ್ 3.8 ಆಗುತ್ತೆ. ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 3 ಮೈನಸ್ ಇದು ಹಿಂಗೆ ಹೋಯ್ತು, ಇದು ಒಳಗೆ ಹೋಯ್ರಿ ಮೈನಸ್ ಲಾಗ್ 3.8 ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ 3 ಮೈನಸ್ ಲಾಗ್ 3.8 ಪ್ಲಸ್ 3. 3 ಮೈನಸ್ ಲಾಗ್ 3.8 3 ಮೈನಸ್ ಇಲ್ಲೇ 3.8 ಲಾಗ್ 3.8 0.5 ಬರೋಂಗಿಲ್ಲ ಎಕ್ಸಾಕ್ಟ್ಲಿ, ಒಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಹೆಂಗೆ ಮಾಡಿದ್ನ ಹೆಚ್ಚು ಕಮ್ಮಿ ಅಂದರೆ ಡೆಸಿಮಲ್ ಪಾಯಿಂಟ್ಗೆ ಮೊದಲು 1 ನಂಬರ್ ಐತಿ. ಡೆಸಿಮಲ್ ಪಾಯಿಂಟ್ಗೆ ಮೊದಲು 1 ನಂಬರ್ ಐತೆ ಅಂದರೆ 1 ಮೈನಸ್ 1 ಇಸ್ ಅದಕ್ಕೆ -1 ಮಾಡ್ಬೇಕು. ಡೆಸಿಮಲ್ ಪಾಯಿಂಟ್ಗೆ ಮೊದಲು ಎಷ್ಟು ನಂಬರ್ ಇರ್ತಾವೆ ಅದಕ್ಕೆ -1 ಮಾಡ್ಬೇಕು. ಸೊ 1 ನಂಬರ್ ಐತೆ, 1 - 1 ಇಸ್ 0. ಸೊ 0 ಪಾಯಿಂಟ್ ಇದನ್ನು ಲಾಗ್ ಟೇಬಲ್ ನಂಗೆ ನೋಡ್ತೀವಿ ನಾವು. ನಾನು ಅಂದಾಜು ಹಚ್ಚಿನಿ 5. ಇಷ್ಟು ಸ್ವಲ್ಪ ಅಪ್ರಾಕ್ಸಿಮೇಷನ್ಸ್ ನೀವು ಮಾಡಬೇಕಾಗುತ್ತೆ. ಸೊ ಇದು ಅಂದಾಜು 2.5 ಅಂತ. 2.5 ಅಂದರೆ ಆಪ್ಷನ್ ಬಿ ಇಸ್ 2.42. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಏನು ಮಾಡಿದ್ರು ಅವರು, ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಕೊಟ್ಟಿದ್ರೆ ಪಿ ಎಚ್ ಮಾಡಿದ್ವಿ. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತದೆ ಈಗ. ಆನ್ ಮಿಕ್ಸಿಂಗ್ ಈಕ್ವಲ್ ವಾಲ್ಯೂಮ್ಸ್ ಆಫ್ 2 ಬಫರ್ ಸೊಲ್ಯೂಷನ್ಸ್ ಆಫ್ ಪಿ ಎಚ್ ವ್ಯಾಲ್ಯೂ 3 and 5. ಆನ್ ಮಿಕ್ಸಿಂಗ್ ಈಕ್ವಲ್ ವಾಲ್ಯೂಮ್ಸ್ ಆಫ್ 2 ಬಫರ್ ಸೊಲ್ಯೂಷನ್ಸ್, 2
buffer solutions are the solutions which ಅದರ pH by adding a little bit of acid or little bit of base or pH ಸಡನ್ ಚೇಂಜ್ ಆಗಂಗಿಲ್ಲ. ಓಕೆ, ಎರಡು ಸೊಲ್ಯೂಷನ್ ಅದಾವೆ ಬಫರ್ ಸೊಲ್ಯೂಷನ್. ಒಂದ್ರದ್ದು pH 3 ಐತಿ, ಇನ್ನೊಂದು pH 5 ಐತಿ. ದ pH ಆಫ್ ದ ರಿಸಲ್ಟೆಂಟ್ ಸೊಲ್ಯೂಷನ್ ವಿಲ್ ಬಿ ಈಕ್ವಲ್ ವಾಲ್ಯೂಮ್ಸ್. ಎರಡು ಸೊಲ್ಯೂಷನ್ ತೊಗೊಂಡಿವಿ, ಎರಡು ಬಫರ್ ಸೊಲ್ಯೂಷನ್, ಅದ್ರದ್ದು ಈಕ್ವಲ್ ವಾಲ್ಯೂಮ್ ಅಂದರೆ ಇದು 1 ಲೀಟ್ರ್ ಹಾಕಿದ್ರೆ ಅದು 1 ಲೀಟ್ರ್ ಹಾಕಬೇಕು. ಒಂದನೇ ಸೊಲ್ಯೂಷನ್ದು pH 3 ಐತಿ, ಎರಡನೇ ಸೊಲ್ಯೂಷನ್ದು pH 5 ಐತಿ. ಎರಡು ಸೊಲ್ಯೂಷನ್ ತೊಗೊಂಡಿವಿ, ಒಂದು pH 3 ಇನ್ನೊಂದು pH 5. ಎರಡು ಮಿಕ್ಸ್ ಮಾಡಿದ ಮೇಲೆ ಎರಡು ಹೆಂಗೆ ಮಿಕ್ಸ್ ಮಾಡ್ಬೇಕಂದ್ರೆ ಒಂದೇದು ಸೊಲ್ಯೂಷನ್ 1 ಲೀಟ್ರ್ ಹಾಕಿದ್ರೆ ಇದು 1 ಲೀಟ್ರ್ ಹಾಕಬೇಕು, 2 ಲೀಟ್ರ್ ಹಾಕಿದ್ರೆ ಇದು 2 ಲೀಟ್ರ್ ಹಾಕಬೇಕು, ಒಟ್ಟು ಈಕ್ವಲ್ ಹಾಕಬೇಕು. ಸೊ ಮಿಕ್ಸ್ ಮಾಡಿದ ಮೇಲೆ ರಿಸಲ್ಟೆಂಟ್ ಸೊಲ್ಯೂಷನ್ ಏನು ಬರ್ತೈತೆ ಅದ್ರದ್ದು pH ಏನು ಅಂತ ಕೇಳ್ಯಾರ. pH ಆಫ್ ದ ರಿಸಲ್ಟೆಂಟ್ ಸೊಲ್ಯೂಷನ್ ವಿಲ್ ಬಿ ಓಕೆ. ಸೊ ಒಂದ್ರ ಸೊಲ್ಯೂಷನ್ pH 3 ಇನ್ನೊಂದು 5. ಸೊ pH 3 ಅಂದರೆ ಅದು H ಪ್ಲಸ್ ಕಾನ್ಸಂಟ್ರೇಷನ್ 1 × 10⁻³ ಬಿಕಾಸ್ ಇದಕ್ಕೆ ನೀವು ಮೈನಸ್ ಲಾಗ್ ಹಚ್ಚಿದ್ರೆ ಇದು ಬರುತ್ತೆ. ಇದನ್ನು ನಾವು ಕ್ಲಾಸ್ನಾಗ ಸಾಲ್ವ್ ಮಾಡಿವಿ. pH ಹೇಳಿದ್ರೆ ಅದ್ರ H ಪ್ಲಸ್ ಕಾನ್ಸಂಟ್ರೇಷನ್ ಹೇಳ್ಬೋದು, H ಪ್ಲಸ್ ಕಾನ್ಸಂಟ್ರೇಷನ್ ಹೇಳಿದ್ರೆ pH ಹೇಳ್ಬೋದು. ವೆರಿ ಸರಳ, ವೆರಿ ಸಿಂಪಲ್. 3 pH ಅಂದರೆ ಅದ್ರ ಕಾನ್ಸಂಟ್ರೇಷನ್ H ಪ್ಲಸ್ ಕಾನ್ಸಂಟ್ರೇಷನ್ ಎಷ್ಟು ಇರ್ತೈತಿ 10⁻³ ಅಥವಾ 1 × 10⁻³. ಇದು 5 ಅಂದರೆ 10⁻5 ಕಾನ್ಸಂಟ್ರೇಷನ್ ಆಫ್ H ಪ್ಲಸ್. ಇಫ್ pH ಇಸ್ 5 ಆ ಸೊಲ್ಯೂಷನ್ದು H ಪ್ಲಸ್ ಕಾನ್ಸಂಟ್ರೇಷನ್ 1 × 10⁻5 ಇರ್ತದೆ ಅಥವಾ 10⁻5. ಇದು 10⁻3. ಸೊ ಎರಡದ್ದು H ಪ್ಲಸ್ ಕಾನ್ಸಂಟ್ರೇಷನ್ ಬರ್ತೀನಿ. ಈಗ ಆ ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದ್ವಿ, ಈಕ್ವಲ್ ವಾಲ್ಯೂಮ್ ಮಿಕ್ಸ್ ಮಾಡಿದ್ಮೇಲೆ ಏನು ರಿಸಲ್ಟೆಂಟ್ ಸೊಲ್ಯೂಷನ್ ಬರ್ತೈತಿ ಅದ್ರದ್ದು pH ಕೇಳ್ಯಾರ. ಸೊ ಆ ರಿಸಲ್ಟೆಂಟ್ ಸೊಲ್ಯೂಷನ್ದು H ಪ್ಲಸ್ ಕಾನ್ಸಂಟ್ರೇಷನ್ ಅನ್ನು ಸಿಕ್ತಂದ್ರೆ ರಿಸಲ್ಟೆಂಟ್ ಸೊಲ್ಯೂಷನ್ದು H ಪ್ಲಸ್ ಕಾನ್ಸಂಟ್ರೇಷನ್ ಸಿಕ್ಬಿಡ್ತಂದ್ರೆ ಅಂದರೆ ಎರಡು ಮಿಕ್ಸ್ ಮಾಡಿದ್ಮೇಲೆ ಇದು 1 ಲೀಟ್ರ್ ಅದು 1 ಲೀಟ್ರ್ ಹಾಕಿದ ಮೇಲೆ ಆ ರಿಸಲ್ಟೆಂಟ್ ಏನು ಸೊಲ್ಯೂಷನ್ ಬರುತ್ತೆ ಅದರಾಗಿಂದ H ಪ್ಲಸ್ ಕಾನ್ಸಂಟ್ರೇಷನ್ ಹಂಗೆ ಸಿಕ್ಬಿಡ್ತಂದ್ರೆ ಆಮೇಲೆ ಈಸಿಲಿ pH ಮಾಡ್ಬೋದು, ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಟು ದ ಬೇಸ್ 10. ಸೊ ರಿಸಲ್ಟೆಂಟ್ ಸೊಲ್ಯೂಷನ್ H ಪ್ಲಸ್ ಕಾನ್ಸಂಟ್ರೇಷನ್ ಬೇಕು. ಸೊ ಅದಕ್ಕೆ ಹೆಂಗೆ ಮಾಡೀನಿ, ಇದ್ರದ್ದು V ಲೀಟ್ರ್ ಹಾಕಿವಿ, ಇದ್ರದ್ದು V ಲೀಟ್ರ್ ಹಾಕಿವಿ ಅಂದ್ಕೊಳ್ಳೋಣ. 3 ಇದು ಸೊಲ್ಯೂಷನ್ದು V ಲೀಟ್ರ್, 5 pH ಇದ್ದು V ಲೀಟ್ರ್. ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಇನ್ ರಿಸಲ್ಟಿಂಗ್ ಮಿಕ್ಸ್ಚರ್ ಎರಡು ಮಿಕ್ಸ್ ಮಾಡಿದ ಮೇಲೆ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಏನು ಹೆಂಗೆ ಮಾಡಿದ್ದು ನೋಡಿರಿ. ಕಾನ್ಸಂಟ್ರೇಷನ್ ಆಫ್ ಒಂದನೇ ಸೊಲ್ಯೂಷನ್ ಇಂಟು ಇಟ್ಸ್ ವಾಲ್ಯೂಮ್ 1 × 10⁻³ ಇಂಟು V ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಎರಡನೇ ಸೊಲ್ಯೂಷನ್ ಇಂಟು ಅದರ್ ವಾಲ್ಯೂಮ್ V ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ V ಪ್ಲಸ್ V, ಯಾಕಂದರೆ ಇದು V ಇದು V. ಸೊ ದಿಸ್ ವಿಲ್ ಗಿವ್ ಮಿ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಇನ್ ರಿಸಲ್ಟಿಂಗ್ ಮಿಕ್ಸ್ಚರ್. ಏನು ಮಾಡಿದ್ವಿ ಹೇಳಿ ನಾವು, ಕಾನ್ಸಂಟ್ರೇಷನ್ ಆಫ್ ಒಂದನೇ ಸೊಲ್ಯೂಷನ್ ಇಂಟು ಅದರ್ ವಾಲ್ಯೂಮ್ ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಎರಡನೇ ಸೊಲ್ಯೂಷನ್ ಇಂಟು ಅದರ್ ವಾಲ್ಯೂಮ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ V ಪ್ಲಸ್ V. ಸೊ ಏನತ್ತಿದು ಕೆಳಗೆ 2V ಆಯ್ತು, ಮೇಲೆ V × 10⁻³ ಪ್ಲಸ್ V × 10⁻5 ಆಯ್ತು. ಇದು ನಾವು ಏನು ಮಾಡಿದ್ವಿ, ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಇನ್ ರಿಸಲ್ಟಿಂಗ್ ಮಿಕ್ಸ್ಚರ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿರಿ, ಕೆಳಗೆ 2V ಆಯ್ತು, ಇಲ್ಲಿ V ಕಾಮನ್ ತೆಗೆದ್ರೆ, ಇಲ್ಲಿ V ಕಾಮನ್ ತೆಗೆದ್ರೆ 10⁻³ ಪ್ಲಸ್ 10⁻5 ಆಗುತ್ತೆ. ಇಲ್ಲಿ ನೋಡಿರಿ V ಕಾಮನ್ ತೆಗೆದ್ರೆ 10⁻³ ಇದ್ರಾಗ ನ್ಯೂಮರೇಟರ್ನಾಗ V ಕಾಮನ್ ತೆಗೆದ್ರೆ 10⁻³ ಪ್ಲಸ್ 10⁻5 ಡಿವೈಡ್ ಬೈ 2V. ಸೊ V ಕ್ಯಾನ್ಸಲ್ ಆಯ್ತು, V ಕ್ಯಾನ್ಸಲ್ ಆಯ್ತು. ಸೊ ಹಿಂಗೆ ಆಗಿದೆ 10⁻³ ಹಿಂಗೆ ಬರಿಬೋದು ನಾವು 1 × 10⁻³ ಪ್ಲಸ್ 1 × 10⁻5 ಡಿವೈಡ್ ಬೈ 2. ಇವ್ನ ಎರಡು ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ ಅಂಟಿಲ್ ದ ಪವರ್ಸ್ ಆರ್ ಸೇಮ್. ಸೊ ನಾವು ಪವರ್ಸ್ ಸೇಮ್ ಮಾಡ್ಕೊಂಡು ಇದನ್ನ ಆ್ಯಸ್ ಇಟ್ ಈಸ್ ಇಟ್ 1 × 10⁻³ ಇದನ್ನು 10⁻³ ಮಾಡ್ಕೊಂಡಿನಿ 0.01 × 10⁻³ ಮಾಡ್ಕೊಂಡು. ಇದನ್ನು ಜಾಸ್ತಿ ಮಾಡ್ಬೇಕು, 10⁻5 ಇದು 10⁻³ ಅಂದರೆ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದಲ್ಲ, ಬಿಕಾಸ್ ಮೈನಸ್ ಆಯ್ತಿಲ್ಲ. ಇದನ್ನು ಜಾಸ್ತಿ ಮಾಡ್ಬೇಕಂದ್ರೆ ಇದನ್ನು ಕಡಿಮೆ ಮಾಡಬೇಕು. 1 ಇದ್ದು 2 ಡೆಸಿಮಲ್ ಪಾಯಿಂಟ್ ಈ ಕಡೆ 0.01. ಈಗ ಎರಡು ಪವರ್ಸ್ ಸೇಮ್ ಅದು ಆ್ಯಡ್ ಮಾಡ್ಬೋದು, ಪವರ್ಸ್ ಸೇಮ್ ಅದು 10⁻³ 10⁻³ ಆ್ಯಡ್ ಮಾಡಿದರೆ 1 + 0.01 ಈಸ್ 1.01, 1 + 0.01 ಈಸ್ 1.01 ಇಂಟು 10⁻³ ಡಿವೈಡ್ ಬೈ 2. ಸೊ 1 ಡಿವೈಡ್ ಬೈ 2 ಇದ್ದಂಗೆ ಇದು ಆಲ್ಮೋಸ್ಟ್. ಸೊ 0.5 ಆಯ್ತು. 1.01 ಡಿವೈಡ್ ಬೈ 2 ಅಂದರೆ 1 ಡಿವೈಡ್ ಬೈ 2 ಇದ್ದಂಗೆ 0.5 ಇಂಟು 10⁻³. ಸೊ ಇದೇನೀಗ ರಿಸಲ್ಟಿಂಗ್ ಮಿಕ್ಸ್ಚರ್ದು H ಪ್ಲಸ್ ಕಾನ್ಸಂಟ್ರೇಷನ್. ಈಗ ರಿಸಲ್ಟಿಂಗ್ ಮಿಕ್ಸ್ಚರ್ದು ಏನು ಕೇಳ್ಯಾರ, pH ಕೇಳ್ಯಾರ. ರಿಸಲ್ಟಿಂಗ್ ಮಿಕ್ಸ್ಚರ್ ಇದು H ಪ್ಲಸ್ ಕಾನ್ಸಂಟ್ರೇಷನ್, ಇದ್ರದ್ದು pH ಕೇಳ್ಯಾರ. ಸೊ ಇದು ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಟು ದ ಬೇಸ್ 10. ಇದು ಸಿಕ್ಕೈತೆ ನಮಗೆ, ಇದು H ಪ್ಲಸ್ ಕಾನ್ಸಂಟ್ರೇಷನ್. ಸೊ ಇದನ್ನೆಲ್ಲ ಹಾಕೋದು 5 × 10⁻². ಸೊ ಲಾಗ್ AB = log A plus log B. Log AB = log A plus log B.
ಮೈನಸ್ ಅಂತೂ ಹೊರಗಿದ್ದೇ ಇರ್ತೈತಿ, ಇದು ಆ್ಯಸ್ ಇಟ್ ಇಸ್ ಇಟ್ಟಿನಿ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಲಾಗ್ a raised to b is equals to b log a. b log a, b log a, log a ಏನು log 10 to the base 10, log 10 to the base 10 is 1. ಈ ಸಿಂಪ್ಲಿಫಿಕೇಶನ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಸೊ ಇದು -4 ಆತು, ಇದು -4 ಆತು, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಬಟ್ ಈ ಮೈನಸ್ ಒಳಗೆ ಬರ್ತಾರೆ, ಈ ಮೈನಸ್ ಒಳಗೆ ಬಂದರೆ ಇದು ಮೈನಸ್ ಆತು, ಇದು ಮೈನಸ್ ಆಗಿರ್ತೈತಿ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. 4 minus log 5, 4 minus log 5. log 5 ಹೆಂಗೆ ಡೆಸಿಮಲ್ ಪಾಯಿಂಟ್, 5 ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು 1 ನಂಬರ್ ಐತೆ, ಸೊ 1 - 1 will be 0. ಸೊ 0.5 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ 4 minus log 5 ಇತ್ತಾ. 4 minus log 5 ಅಂದರೆ ಡೆಸಿಮಲ್ 5 ಲಾಗ್ ಹೆಂಗೆ ಕಂಡಿದ್ರಿ, ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು 1 ನಂಬರ್ ಐತಿ. 1 - 1 ವಿಲ್ ಬಿ, ಅಂದರೆ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು ಎಷ್ಟು ನಂಬರ್ ಇರ್ತಾವೆ ಅದಕ್ಕೆ -1 ಮಾಡಬೇಕು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದಂಗೆ 5 ಪಾಯಿಂಟ್ ಇದ್ದಂಗೆ. ಸೊ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು 1 ನಂಬರ್ ಇತ್ತು, ಸೊ 1 - 1 ಎಷ್ಟು ನಂಬರ್ ಇರ್ತಾವೆ ಅದಕ್ಕೆ -1. ಸೊ 1 - 1 is 0. ಸೊ 0 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಸೊ ಆ 0.5 ಅಂತ ಅಂದ್ಕೊಂಡಿನಿ ಅಷ್ಟೇ. ಸೊ 3.5 ಅಪ್ರಾಕ್ಸಿಮೇಟ್ಲಿ 3.5 ಅಂತ, ಅಲ್ಲಿ 3.3 ಐತಿ. ಸೊ ಆಪ್ಷನ್ ಎ. ಸೊ ಇಲ್ಲಿ ಹೆಂಗೆ ಮಾಡಿದ್ವಿ ನಾವು, 2 ಬಫರ್ ಸೊಲ್ಯೂಷನ್ ಕೊಟ್ಟಿದ್ರು, ಒಂದು ಪಿ ಎಚ್ ಎರಡು ಇಂಡಿವಿಜುವಲ್ ಪಿ ಎಚ್ ಕೊಟ್ಟಿದ್ರು. ಅದು ಮಿಕ್ಸ್ ಮಾಡಿದ ಮೇಲೆ ರಿಸಲ್ಟಿಂಗ್ ಸೊಲ್ಯೂಷನ್ ಪಿ ಎಚ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಡಿಸ್ಕಸ್ ಮಾಡಿದ್ವಿ. ಹೆಂಗೆ ಮಾಡಿದ್ವಿ ನಾವು, ಆ ರಿಸಲ್ಟಿಂಗ್ ಮಿಕ್ಸರ್ದು H+ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಿದ್ವಿ. ಹೆಂಗೆ ಒಂದನೇದ್ದು ಸೊಲ್ಯೂಷನದ್ದು ಪಿ ಎಚ್, ಅಲ್ಲಿ ಪಿ ಎಚ್ ಅಲ್ಲ, ಒಂದನೇದ್ದು ಸೊಲ್ಯೂಷನದ್ದು H+ ಕಾನ್ಸಂಟ್ರೇಷನ್ ಇಂಟು ಇಟ್ಸ್ ವಾಲ್ಯೂಮ್ ಪ್ಲಸ್ ಎರಡನೇದ್ದು H+ ಕಾನ್ಸಂಟ್ರೇಷನ್ ಇಂಟು ಇಟ್ಸ್ ವಾಲ್ಯೂಮ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ ಮಾಡಿದರೆ ರಿಸಲ್ಟೆಂಟ್ ಸೊಲ್ಯೂಷನದ್ದು H+ ಕಾನ್ಸಂಟ್ರೇಷನ್ ಸಿಕ್ತು. ಆ H+ ಕಾನ್ಸಂಟ್ರೇಷನ್ಗೆ ಪಿ ಎಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ H+ ಟು ದ ಬೇಸ್ 10 ಹಚ್ಚಿದ್ವಿ, ಬಂತು. ನೆಕ್ಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತೈತಿ. The pH values of 0.1 m solution of HCl, CH3COOH, NH4Cl and CH3COONA will have the order. pH values of ಎಲ್ಲದ್ರದ್ದು ಕಾನ್ಸಂಟ್ರೇಷನ್ ಸೇಮ್ ಐತಿ 0.1 m. ಯಾವ್ಯಾವ ಅದಾವ ಅಂದರೆ HCl ಐತಿ, ಅಸಿಟಿಕ್ ಆ್ಯಸಿಡ್ ಐತಿ CH3COOH, NH4Cl ಆ್ಯಂಡ್ CH3COONA. ಇದ್ರ pH ವ್ಯಾಲ್ಯೂದು ಆರ್ಡರ್ ನಮಗೆ ಗೊತ್ತು. ಸ್ಟ್ರಾಂಗ್ ಆ್ಯಸಿಡ್ದು ಲೀಸ್ಟ್ ಇರ್ತೈತಿ pH ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ 1 to 14. ಸ್ಟ್ರಾಂಗೆಸ್ಟ್ ಆ್ಯಸಿಡ್ಸ್ 1, 2 ಹಿಂಗಿರ್ತಾವೆ, ಸ್ಟ್ರಾಂಗೆಸ್ಟ್ ಬೇಸ್ 13, 14 ಹಿಂಗಿರ್ತಾವೆ. ಸೊ ಸ್ಟ್ರಾಂಗ್ ಆ್ಯಸಿಡ್ ಇದ್ರೆ pH ಕಡಿಮೆ ಇರ್ತೈತಿ, ಲೀಸ್ಟ್ ಇರ್ತೈತಿ pH ಸ್ಟ್ರಾಂಗ್ ಆ್ಯಸಿಡ್ಸಿಗೆ. ಸೊ HCl ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅದು 4 ಸೊ ಅದು ಅಂತೂ ಲೀಸ್ಟ್ ಇರಬೇಕು. HCl ಈಸ್ ಲೆಸ್ ದ್ಯಾನ್ ಅಂತಲೇ ಸ್ಟಾರ್ಟ್ ಆಗ್ಬೇಕದು. ಸೊ ಆಪ್ಷನ್ ಎ, HCl is less than acetic acid. Acetic acid is acid, but it is not as strong as HCl. So the next button. Next NH4Cl ಯಾಕ? Next NH4Cl ಯಾಕಂದ್ರೆ it is a salt of strong acid and weak base. NH4Cl ಬರ್ಬೇಕಂದ್ರೆ ಲಕ್ಷ ಕೊಡ್ರಿ, NH4Cl ಬರ್ಬೇಕಂದ್ರೆ HCl plus NH4OH. NH4Cl is a salt. NH4Cl is a salt. Salt ಇದರಿಂದ ಬರುತ್ತೆ, ಪೇರೆಂಟ್ಸಿಂದ ಬರುತ್ತೆ. ಪೇರೆಂಟ್ಸ್ ಆರ್ ಆ್ಯಸಿಡ್ ಆ್ಯಂಡ್ ಬೇಸ್. Strong acid, weak base. Strong acid is HCl, weak base is NH4OH. So the strong acid ಇಂದ ಬಂದಿದ್ದರಿಂದ ಅದಕ್ಕೆ acidic character ಇರ್ತೈತಿ, ಅದಕ್ಕೆ NH4Cl ಥರ್ಡ್ ಒನ್. ಆಮೇಲೆ CH3COONA, CH3COONA ಯಾಕಂದ್ರೆ ಇದು ಸಾಲ್ಟ್, ಇದ್ರ ಪೇರೆಂಟ್ಸ್ ಯಾವ್ಯಾವ ಹೇಳ್ರಿ, ಅಸಿಟಿಕ್ ಆ್ಯಸಿಡ್ CH3COOH ಆ್ಯಂಡ್ ಸ್ಟ್ರಾಂಗ್ ಬೇಸ್. ಇದು ಇಟ್ ಇಸ್ ಅ ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. CH3COOH and NaOH, weak acid and strong base. So the basic character ಇರ್ತೈತಿ. ಸೊ pH ಅದಕ್ಕೆ ಜಾಸ್ತಿ ಇರ್ತೈತಿ. ಸೊ ಆಪ್ಷನ್ ಎ, HCl less than CH3COOH less than NH4Cl less than CH3COONA. ಇಲ್ಲಿ ನಾನು ಬರೆದಿರ್ತೇನೆ. HCl ಲೀಸ್ಟ್ ಇರ್ತೈತಿ pH ಯಾಕಂದ್ರೆ ಅದು ಸ್ಟ್ರಾಂಗ್ ಆ್ಯಸಿಡ್. ಆಮೇಲೆ ನೆಕ್ಸ್ಟ್ ಬರೋದು ಅಸಿಟಿಕ್ ಆ್ಯಸಿಡ್. ಇದು ಸಾಲ್ಟ್, ಬಟ್ ಸಾಲ್ಟ್ ಆಫ್ ವೀಕ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್, ಅಂದರೆ ಅಸಿಡಿಕ್ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಇರ್ತೈತಿ. ಸೊ ಇದು ಆಮೇಲೆ ಲಾಸ್ಟ್ CH3COONA ಬಿಕಾಸ್ ಅದು ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ಬೇಸಿಕ್ ಕ್ಯಾರೆಕ್ಟರ್ ಇದಕ್ಕೆ ಜಾಸ್ತಿ ಇರ್ತೈತಿ. ಸೊ ಅದು ಲಾಸ್ಟ್ ಬರುತ್ತೆ. ಬಿಕಾಸ್ ಎದ್ರ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಅದು pH ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದರ ಆ್ಯಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತದೆ, pH ವ್ಯಾಲ್ಯೂ ಲೀಸ್ಟ್ ಇರ್ತೈತಿ. ಸೊ HCl is less than CH3COOH is less than NH4Cl less than CH3COONA. Okay. In this video we discussed some questions on conjugate acid base pair
ಆಮೇಲೆ ಅಸಿಡಿಕ್ ಕ್ಯಾರೆಕ್ಟರ್, ಬೇಸಿಕ್ ಕ್ಯಾರೆಕ್ಟರ್, ಪಿ ಎಚ್, ಪಿ ಒ ಎಚ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೂ ಒಂದಿಷ್ಟು ಟಾಪಿಕ್ಸ್ ಈಕ್ವಿಲಿಬ್ರಿಯಮ್ ಒಳಗೆ ಯಾವ್ಯಾವ ಅದಾವ ಅಂದರೆ ಈ ಕಾಮನ್ ಅಯಾನ್ ಎಫೆಕ್ಟ್, ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಆಮೇಲೆ ಬಫರ್ ಸೊಲ್ಯೂಷನ್, ಸಾಲ್ಟ್ ಹೈಡ್ರಾಲಿಸಿಸ್, ಈ ಒಂದಿಷ್ಟು ಟಾಪಿಕ್ಸ್ ಉಳ್ದಾವೆ. ಅವು ಇನ್ ದ ಕಮಿಂಗ್ ವೀಡಿಯೋಸ್ ಐ ವಿಲ್ ಬಿ ಡೂಯಿಂಗ್ ಸಮ್ ಮೋರ್ ಕ್ವಶನ್ಸ್. ಹೋಪ್ಫುಲಿ ನೀವು ಈಕ್ವಿಲಿಬ್ರಿಯಮ್ ಚಾಪ್ಟರ್ ಥಿಯರಿ ಓದಿ ನನ್ನ ಕ್ವಶನ್ಸು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ನೀವು ಮನೆಗೆ ಭಾಳ ಸ್ಟಾರ್ ಮಾಡಾಕತ್ತೀರಿ ಅಂದ್ಕೊಂಡಿನಿ. ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ದ ಈಕ್ವಿಲಿಬ್ರಿಯಮ್ ಇನ್ ದ ಕಮಿಂಗ್ ವೀಡಿಯೋ. ಥ್ಯಾಂಕ್ ಯು ವೆರಿ ಮಚ್.